ನಮಸ್ಕಾರ ಸ್ನೇಹಿತರೆ, ನಾನು ಸಿದ್ಧಗಂಗಯ್ಯ, ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತಿಪ್ಟೂರು. ಇವಾಗ ನಾನು ನಿಮಗೆ ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಎರಡು ಮುಖ್ಯವಾದ ವಿಧಾನಗಳ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಒಂದು ಸಮಾಜಶಾಸ್ತ್ರೀಯ ವಿಧಾನಗಳು, ಮತ್ತೊಂದು ಸಮಾಜಶಾಸ್ತ್ರೀಯೇತರ ವಿಧಾನಗಳು ಅಂತ. ಈಗಾಗಲೇ ಸಮಾಜಶಾಸ್ತ್ರೀಯ ವಿಧಾನಗಳ 5 ದೃಷ್ಟಿಕೋನಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ನಾವು ಸಮಾಜಶಾಸ್ತ್ರೀಯೇತರ ವಿಧಾನಗಳಲ್ಲಿ ಇರುವಂತಹ 4 ದೃಷ್ಟಿಕೋನಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. 4 ದೃಷ್ಟಿಕೋನಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಧಾರ್ಮಿಕ ದೃಷ್ಟಿಕೋನ, ಎರಡನೇದಾಗಿ ಪತ್ರಿಕೋದ್ಯಮದ ದೃಷ್ಟಿಕೋನ, ಮೂರನೇದಾಗಿ ಕಾನೂನಿನ ದೃಷ್ಟಿಕೋನ, ನಾಲ್ಕನೇದಾಗಿ ಕಲಾ ದೃಷ್ಟಿಕೋನ. ಈ 4 ವಿಧಾನಗಳನ್ನು ನಾವು ಸಮಾಜಶಾಸ್ತ್ರೀಯೇತರ ವಿಧಾನಗಳು ಅಂತ ಹೇಳಿ ಕರೆದಿದ್ದೇವೆ. ಇವುಗಳ ಮೂಲಕ ಸಾಮಾಜಿಕ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿದೆ. ಈಗ ಮೊದಲಿಗೆ ನಾವು ತೆಗೆದುಕೊಳ್ಳೋಣ ಸಾಮಾಜಿಕ ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಇರತಕ್ಕಂತಹ ಸಮಾಜಶಾಸ್ತ್ರೀಯೇತರ ವಿಧಾನಗಳಲ್ಲಿ ಮೊದಲನೇದಾಗಿ ಧಾರ್ಮಿಕ ಪ್ರಸ್ತಾವ ಅಥವಾ ಧಾರ್ಮಿಕ ದೃಷ್ಟಿಕೋನ, ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ಆರ್ ರಿಲಿಜಿಯಸ್ ಅಪ್ರೋಚ್ ಟು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೋಷಿಯಲ್ ಪ್ರಾಬ್ಲಮ್. ಹಾಗಾಗಿ ಧರ್ಮ ಅನ್ನೋದು ಹೇಗೆ ಒಂದು ಪರಿಸ್ಥಿತಿಯನ್ನ ಸಾಮಾಜಿಕ ಸಮಸ್ಯೆ ಅಂತ ಹೇಳಿ ಪರಿಗಣಿಸ್ತದೆ ಅನ್ನೋದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದಕ್ಕೆ ಮುಂಚೆ ನಾವು ಧರ್ಮ ಅಂದ್ರೇನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡ್ಕೋಬೇಕಾಗಿದೆ. ಧರ್ಮ ಅನ್ನೋದು, ದೇವರು ಅನ್ನೋದು ಒಂದು ಮಾನವಾತೀತವಾಗಿರ್ತಕ್ಕಂಥ ಶಕ್ತಿ. ಈ ಮಾನವಾತೀತ ಶಕ್ತಿಯ ಬಗೆಗೆ ಹೊಂದಿರತಕ್ಕಂಥ ಜನರ ನಂಬಿಕೆಗಳನ್ನ ಧರ್ಮ ಅಂತೇಳಿ ಕರೆದಿದ್ದೇವೆ. ನಾವು ತಿಳ್ಕೊಂಡ ಹಾಗೆ ಧರ್ಮ ಅನ್ನುವಂಥದ್ದು ಅದು ಹಿಂದೂ ಅಂತನೋ, ಇಸ್ಲಾಂ ಅಂತನೋ, ಕ್ರೈಸ್ತ ಅಂತನೋ, ಅಥವಾ ಮತ್ತೆ ಯಾವುದೋ ಒಂದು ಧರ್ಮ ಅಂತನೋ ನಾವು ತಿಳಿಯೋದಲ್ಲ. ಧರ್ಮ ಅನ್ನುವಂಥದ್ದು ನೀತಿ ಸಂಹಿತೆ, ಪ್ರತಿಯೊಬ್ಬ ವ್ಯಕ್ತಿ ಈ ಸಮಾಜದಲ್ಲಿ ಅನುಸರಿಸಬೇಕಾಗಿರ್ತಕ್ಕಂತಹ ನಿಯಮಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಇದೆಯಲ್ಲ, ಅದೇ ಧರ್ಮ ಅಂತೇಳಿ. ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ನಡ್ಕೊಳ್ಬೇಕು ಅಂತ ಹೇಳಿ ನಿಯಮಗಳನ್ನ ಹೇಳಿರ್ತಕ್ಕಂಥದ್ದು ಇದೆಯಲ್ಲ, ಅದೇ ಧರ್ಮ ಅಂತ ಹೇಳಿ. ಅದನ್ನ ನೀತಿ ಸಂಹಿತೆ ಅಂತ ಹೇಳಿ ಕರಿತೇವೆ, ಕೋಡ್ ಆಫ್ ಕಾಂಡಕ್ಟ್. ಹಾಗಾಗಿ ಧರ್ಮ ಅನ್ನುವಂಥದ್ದು ದೇವರ ಬಗೆಗಿನ ಪವಿತ್ರವಾದಂತಹ ನಂಬಿಕೆಗಳ ಒಂದು ಒಟ್ಟು ಮೊತ್ತವೇ ಧರ್ಮ ಅಂತ ಹೇಳಿ ಕರಿಬಹುದು. ಇದನ್ನ ಡರ್ಕಿಮ್ರವರು ವ್ಯಾಖ್ಯಾನ ಮಾಡ್ತಾರೆ. ಪವಿತ್ರ ಮತ್ತು ಅಪವಿತ್ರ ನಂಬಿಕೆಗಳ ಬಗ್ಗೆ, ವಸ್ತುಗಳ ಬಗೆಗಿರ್ತಕ್ಕಂತಹ ನಂಬಿಕೆಗಳ ಒಂದು ಒಟ್ಟು ಮೊತ್ತವನ್ನೇ ಧರ್ಮ ಅಂತೇಳಿ ಕರಿಬೇಕು ಅಂತ ಡರ್ಕಿಮ್ರವರು ವ್ಯಾಖ್ಯಾನ ಮಾಡ್ತಾರೆ. ಈ ಸಮಾಜ ಯಾವತ್ತು ಉದಯ ಆಯ್ತೋ ಅವತ್ತಿನಿಂದಲೇ ಅದಕ್ಕೊಂದು ಧರ್ಮ ಅನ್ನೋದು ಬಂದಿದೆ. ಈಗಾಗಲೇ ಹೇಳಿದಾಗೆ ಧರ್ಮ ಅನ್ನೋದು ಸಮಾಜದ ಜನರು ಅನುಸರಿಸಬೇಕಾಗಿರ್ತಕ್ಕಂತಹ ನಿಯಮಗಳನ್ನ ಸೂಚಿಸುವಂಥದ್ದು, ಸಂಕೇತಿಸುವಂಥದ್ದೇ ಆಗಿರುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಈ ಧರ್ಮ ಮತ್ತು ದೇವರುಗಳು ಜನರಲ್ಲಿ ಒಂದು ನೈತಿಕತೆಯನ್ನ ಬೆಳೆಸಿದೆ. ನೈತಿಕತೆಯ ಹಿನ್ನೆಲೆಯಲ್ಲೇನೆ ನಾವು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನ ತೀರ್ಮಾನ ಮಾಡ್ತೇವೆ. ಧರ್ಮದಲ್ಲಿ ಹೇಳುತ್ತೆ, ಧಾರ್ಮಿಕ ನಂಬಿಕೆಗಳಲ್ಲಿ ಹೇಳುತ್ತೆ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನ ನಿರ್ಧಾರ ಮಾಡುತ್ತೆ ಅಂತ. ಹಾಗಾಗಿ ನೈತಿಕತೆಯ ನೆಲೆಗಟ್ಟಿನಲ್ಲಿ ನಾವು ಸರಿಯಾದ ಮತ್ತು ಕೆಟ್ಟದಾದಂತಹ ನಡವಳಿಕೆಗಳನ್ನಾಗಿ ತೀರ್ಮಾನ ಮಾಡ್ತೀವಿ. ಅದಕ್ಕೋಸ್ಕರ ಸಮಾಜಶಾಸ್ತ್ರೀಯ ದೃಷ್ಟಿಕೋನಕ್ಕಿಂತಲೂ ಕೂಡ ವೈಶಿಷ್ಟ್ಯಪೂರ್ಣವಾದಂತಹ, ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿಧಾನ ಅಂತ ಹೇಳಿದ್ರೆ ಅದು ಧಾರ್ಮಿಕ ಪ್ರಸ್ತಾವ ಅಂತಂದ್ರೆ ತಪ್ಪಾಗಲಾರದು. ಧರ್ಮ ಅನ್ನೋದು ಏನಾದ್ರೂ ಆಗಿರ್ಲಿ, ಅದು ಒಂದು ಬಟ್ಟಿ ಇಳಿಸಿರ್ತಕ್ಕಂಥ ಸಾಮಾಜಿಕ ಅನುಭವ ಅಂತ ನಾವು ಕರಿಬೇಕಾಗತ್ತೆ. ಈ ಅನುಭವದ ಎಲ್ಲ ಮಾಹಿತಿಗಳನ್ನ ಒಳಗೊಂಡಿರ್ತಕ್ಕಂಥದ್ದೇ ಧರ್ಮ ಅಂತೇಳಿ ಕರಿತೇವೆ. ಸಾಮಾಜಿಕ ಸಮಸ್ಯೆಗಳನ್ನ ಧರ್ಮ ಏನು ಹೇಳುತ್ತೆ ಅನ್ನೋದಕ್ಕಿಂತಲೂ ಕೂಡ ನಾವು ಸಮಸ್ಯೆಯನ್ನ ಹೇಗೆ ಅದು ಗ್ರಹಿಸುತ್ತೆ ಅನ್ನೋದು ಮುಖ್ಯ. ಯಾವುದು ಅನೈತಿಕ ಅಂತ ಅನ್ಸುತ್ತೆ
ಯಾವುದು ಅಕ್ರಮ ಅಂತ ಅನ್ಸುತ್ತೆ, ಯಾವುದು ಅಧರ್ಮ ಅಂತ ಅನ್ಸುತ್ತೆ, ಯಾವುದು ಅನೀತಿ ಅಂತ ಅನ್ಸುತ್ತೆ, ಧಾರ್ಮಿಕವಾಗಿ ಅದನ್ನು ನಾವಿಲ್ಲಿ ಸಾಮಾಜಿಕ ಸಮಸ್ಯೆ ಅಂತ ಹೇಳಿ ಪರಿಗಣನೆ ಮಾಡ್ತದೆ ಇದು ಧರ್ಮ. ಹಾಗಾಗಿ ಧರ್ಮಕ್ಕೆ ಒಂದು ಶಕ್ತಿ ಇದೆ. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಅದನ್ನು ನಂಬ್ತಾರೆ, ಪ್ರತಿಯೊಬ್ಬರು ಕೂಡ ಧರ್ಮಕ್ಕೆ ಬದ್ಧರಾಗಿ ನಡ್ಕೊಳ್ತಾರೆ, ಧರ್ಮದ ನಿಯಮಗಳನ್ನ ಚಾಚು ತಪ್ಪದ ಹಾಗೆ ಅನುಸರಿಸ್ತಾರೆ, ನಿಯಮಗಳನ್ನ ಉಲ್ಲಂಘನೆ ಮಾಡಲಿಕ್ಕೆ ಹೆದರ್ತಾರೆ. ಯಾಕೆಂದ್ರೆ ದೇವರ ಬಗೆಗಿರ್ತಕ್ಕಂತಹ ಭಯ, ಜನಗಳಲ್ಲಿ ದೇವರ ಬಗೆಗಿರ್ತಕ್ಕಂತಹ ಭಯ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಅಂತ ನಾನು ಭಾವಿಸ್ತೇನೆ. ಆದ್ರೆ ಯಾವಾಗ ಧರ್ಮದಲ್ಲಿ ದೇವರಲ್ಲಿ ನಂಬಿಕೆಗಳು ಕಡಿಮೆ ಆಗ್ತದೋ ಅಂತ ಸಂದರ್ಭದಲ್ಲಿ ಸಾಮಾಜಿಕ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅಂತ ಹೇಳಿ. ಹಾಗಾಗಿ ಜನರನ್ನ ನಿಯಂತ್ರಣ ಮಾಡ್ತಕ್ಕಂತಹ ಒಂದು ಶಕ್ತಿಶಾಲಿ ಸಾಧನ ಅಂತ ಅಂದ್ರೆ ಅದು ಧರ್ಮ ಅನ್ನೋದು ಎರಡು ಮಾತಿಲ್ಲ, ಅದರಲ್ಲಿ ಸತ್ಯ. ಸೊ ಹೀಗಾಗಿ ಪವಿತ್ರ ಮತ್ತು ಅಪವಿತ್ರ ವಸ್ತುಗಳ ಬಗೆಗಿರ್ತಕ್ಕಂತಹ ನಂಬಿಕೆಗಳು ಅಂದ್ರೆ ಧಾರ್ಮಿಕ ನಂಬಿಕೆಗಳು ಜನರ ವರ್ತನೆಗಳನ್ನ ಹೇಗೆ ಗ್ರಹಿಸಿ ಅದನ್ನ ಸಾಮಾಜಿಕ ಸಮಸ್ಯೆ ಅಂತ ಹೇಳಿ ತೀರ್ಮಾನ ಮಾಡ್ತವೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಹಾಗಾಗಿ ಇವತ್ತಿಗೂ ಕೂಡ ಹೆಚ್ಚಿನ ಜನರಿಗೆ ಸಾಮಾಜಿಕ ಸಮಸ್ಯೆ ಅಂತಂದ್ರೆ ಅದು ಕೆಟ್ಟದ್ದು ಅಥವಾ ಅದು ತಪ್ಪು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ. ಸೊ ಹೀಗಾಗಿ ಧಾರ್ಮಿಕ ಮನೋಭಾವದ ಹಿನ್ನೆಲೆಯಲ್ಲಿ ಸಾಮಾಜಿಕವಾಗಿರ್ತಕ್ಕಂತಹ ಸಮಸ್ಯೆಗಳು ಅದು ದೈವದತ್ತವಾಗಿ ಬಂದಿರತಕ್ಕಂತಹ ನೈತಿಕ ನಿಯಮಗಳ ಒಂದು ಉಲ್ಲಂಘನೆಯೇ ಆಗಿದೆ ಅಂತ ಹೇಳಿ ಭಾವಿಸ್ತಾರೆ ಅಂತ. ಆಗ್ಲೇ ಹೇಳಿದಾಗೆ ಯಾರು ನೈತಿಕ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ, ಯಾರು ಧಾರ್ಮಿಕವಾಗಿರ್ತಕ್ಕಂಥ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ, ಯಾರು ಅಧಾರ್ಮಿಕವಾಗಿ ಅಧರ್ಮದಿಂದ ಕೂಡಿರ್ತಾರೆ, ಯಾರು ಅನೀತಿಯುತವಾಗಿ ನಡ್ಕೊಳ್ತಾರೆ, ಅಂಥವರು ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣರಾಗ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೋಡಿ, ನಮ್ಮಲ್ಲಿ ನೈತಿಕತೆ ಅನ್ನುವಂಥದ್ದು ಬಹಳ ಮಟ್ಟಿಗೆ ಕಡಿಮೆ ಆಗಿರ್ತಕ್ಕಂಥದ್ರ ಪ್ರತಿಫಲವೇ ನಮ್ಮಲ್ಲಿ ಇವತ್ತು ಕೊಲೆ, ಕಳ್ಳತನ, ಅನೈತಿಕವಾಗಿರ್ತಕ್ಕಂಥ ಸಂಬಂಧಗಳು, ದರೋಡೆಗಳು, ಲಂಚ, ಭ್ರಷ್ಟಾಚಾರ, ವೇಶ್ಯಾವಾಟಿಕೆ ಇಂಥ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗಲಿಕ್ಕೆ ಕಾರಣ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ನಮ್ಮಲ್ಲಿ ನೈತಿಕತೆ ಅಂತಕ್ಕಂಥದ್ದು ಇದ್ರೆ ಖಂಡಿತವಾಗಿಯೂ ಕೂಡ ನಾವು ನ್ಯಾಯಬದ್ಧರಾಗಿ ಧರ್ಮಬದ್ಧರಾಗಿ ನಡ್ಕೊಳ್ತೀವಿ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ನೈತಿಕ ಮಟ್ಟ ಇವತ್ತು ಬಹಳ ಮಟ್ಟಿಗೆ ಕುಸಿದಿದೆ, ಅದು ಧರ್ಮದಲ್ಲಿ. ಸೊ ಧರ್ಮದಲ್ಲಿ ನಂಬಿಕೆ ಇದ್ದರೆ, ದೇವರಲ್ಲಿ ನಂಬಿಕೆ ಮತ್ತು ಭಯ ಇದ್ದರೆ, ದೇವರು ನಮಗೆ ಒಳ್ಳೇದು ಮಾಡಲ್ಲ, ಈ ತರ ಕೆಟ್ಟ ಕೆಲಸಗಳನ್ನು ಮಾಡಿದಾಗ ನಮಗೆ ಕೆಟ್ಟದ್ದನ್ನು ಮಾಡ್ತಾನೆ ಅಂತಕ್ಕಂಥ ಭಯ ಏನಾದ್ರೂ ನಮ್ಮಲ್ಲಿ ಇದ್ರೆ ಆಗ ಸಾಮಾಜಿಕ ಸಮಸ್ಯೆಗಳಿಂದ ನಾವು ದೂರ ಇರ್ತೀವಿ. ಅಂದ್ರೆ ಅಕ್ರಮಗಳನ್ನ ಮಾಡಲ್ಲ, ಅನ್ಯಾಯಗಳನ್ನ ಮಾಡಲ್ಲ, ಅನೀತಿಯುತವಾಗಿ ನಾವು ನಡ್ಕೊಳ್ಳಲ್ಲ. ಸೊ ಕೊಲೆ, ದರೋಡೆ, ಕಳ್ಳತನ, ಮೋಸ, ದಗ, ವಂಚನೆ ಇವ್ಯಾವೂ ಕೂಡ ನಡೆಯಲ್ಲ, ಹಿಂಸೆ ನಡೆಯಲ್ಲ, ಕ್ರೌರ್ಯ ನಡೆಯಲ್ಲ. ಆದರೆ ಯಾವಾಗ ನಾವು ದೇವರಲ್ಲಿ ಹೆದರಿಕೆಯನ್ನು ಕಡಿಮೆ ಮಾಡ್ಕೊಳ್ತೀವಿ, ದೇವರಲ್ಲಿ ನಮ್ಮಲ್ಲಿ ಭಯ ಇರೋದಿಲ್ಲ, ಧರ್ಮದಲ್ಲಿ ನಮಗೆ ನಂಬಿಕೆ ಇರೋದಿಲ್ಲ, ಅಂತಹ ಸಂದರ್ಭದಲ್ಲಿ ನಾವು ಇಂತಹ ಚಟುವಟಿಕೆಗಳಿಗೆ ಕೈ ಹಾಕ್ತೇವೆ, ಅದು ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣ ಆಗತ್ತೆ ಅಂತ ಹೇಳಿ. ಸೊ ಇಂತಹ ತಪ್ಪು ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಧರ್ಮದಲ್ಲಿ ಒಂದು ಶಿಕ್ಷೆ ಕೊಡ್ತಕ್ಕಂತಹ ಪರಿಪಾಠ ಇದೆ, ಅದು ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು. ಸೊ ಯಾವಾಗ ದೇವರ ಆಜ್ಞೆಯನ್ನ ಮೀರ್ತೀವಿ, ಅದೊಂದು ಪಾಪದ ಕೆಲಸ ಅಂತ ಹೇಳಿ ನಾವು ಪರಿಗಣನೆ ಮಾಡ್ತೀವಿ. ಈ ಪಾಪದ ಪರಿಹಾರಕ್ಕೋಸ್ಕರವಾಗಿ ಧರ್ಮದಲ್ಲೇನೆ ಒಂದಷ್ಟು ಶಿಕ್ಷೆಯ ರೂಪದ ಪರಿಹಾರೋಪಾಯಗಳನ್ನ ಸೂಚಿಸಲಾಗಿದೆ. ಅದು ಯಾವುದು ಅಂತಂದ್ರೆ ಪುಣ್ಯ ಸ್ನಾನ ಮಾಡ್ತಕ್ಕಂಥದ್ದಿರ್ಬೋದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದಿರ್ಬೋದು, ಧ್ಯಾನ ಮಾಡುವಂಥದ್ದಿರ್ಬೋದು, ಅಥವಾ ತೀರ್ಥಯಾತ್ರೆಯನ್ನು ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಕಾಣಿಕೆ ರೂಪದಲ್ಲಿ ಕಾಣಿಕೆಯನ್ನ ನೀಡ್ತಕ್ಕಂಥದ್ದಿರ್ಬೋದು, ದೇವರಿಗೆ ಕಾಣಿಕೆ ಅರ್ಪಿಸ್ತಕ್ಕಂಥದ್ದು, ಹರಕೆ ಸಲ್ಲಿಸ್ತಕ್ಕಂಥದ್ದಿರ್ಬೋದು, ಇದು ಪೂಜೆ ಸಲ್ಲಿಸುವಂಥದ್ದಿರ್ಬೋದು, ಇದೆಲ್ಲ ಕೂಡ ತಾವು ಮಾಡುವಂತಹ ತಪ್ಪಿಗೆ ತಾವೇ ಕಂಡುಕೊಂಡಂತಹ ಪರಿಹಾರಗಳು, ಅದು ಧಾರ್ಮಿಕವಾಗಿ ಮಾತ್ರ. ಸೊ ಹೀಗಾಗಿ ಧರ್ಮದ ನಿಯಮಗಳನ್ನ ಮೀರಿ ನಡೆಯುವಂತಹ ವ್ಯಕ್ತಿಗಳು ಇಂತಹ ಏನ್ ಚಟುವಟಿಕೆಗಳಿಗೆ ಅಥವಾ ಅಕ್ರಮಗಳಿಗೆ ಕೈ ಹಾಕ್ತಾರೆ, ಅಕ್ರಮಗಳನ್ನ ಮಾಡ್ತಾರೆ, ಇಂತಹವರಿಗೆ ಧರ್ಮದ ಮೂಲಕವಾಗಿಯೇ ಒಂದಷ್ಟು ಶಿಕ್ಷೆಯನ್ನ ವಿಧಿಸಲಾಗತ್ತೆ. ಪ್ರತಿಯೊಬ್ಬರು ಕೂಡ ಮೋಕ್ಷಕ್ಕೆ ಹೋಗ್ಬೇಕು, ಮೋಕ್ಷದ ಸಂಪಾದನೆ ಮಾಡಬೇಕು ಅನ್ನೋದು ಅವರ ಆಸೆ ಇರುತ್ತೆ, ನಿಜ.
ಆದ್ರೆ ಯಾರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗೆ ಮೋಕ್ಷ ಸಿದ್ಧಿಸೋದಿಲ್ಲ, ಮೋಕ್ಷದ ಸಂಪಾದನೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿ ಸ್ವರ್ಗ ನರಕ ಪಾಪ ಪುಣ್ಯದ ಕಲ್ಪನೆಗಳು ಸೃಷ್ಟಿಯಾಗ್ಬಿಡ್ತವೆ. ಯಾರು ತಪ್ಪು ಮಾಡ್ತಾನೆ ಅವನ ನರಕಕ್ಕೆ ಹೋಗ್ಬಿಡ್ತಾನೆ, ನರಕಕ್ಕೆ ಹಾಕ್ತಾರೆ. ಯಾರು ಒಳ್ಳೇದನ್ನು ಮಾಡ್ತಾನೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತಕ್ಕಂಥ ನಂಬಿಕೆ ಇದೆಯಲ್ಲ, ಇದು ನಮ್ಮಲ್ಲಿ ಸಾಮಾಜಿಕ ಸಮಸ್ಯೆಗಳ ತೀವ್ರತೆಯನ್ನ ಕಡಿಮೆ ಮಾಡಲಿಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಸ್ವರ್ಗ ನರಕದ ಕಲ್ಪನೆಗಳು, ಪಾಪ ಪುಣ್ಯದ ಭಾವನೆಗಳು ಜನರನ್ನ ನೈತಿಕವಾಗಿ ನಡ್ಕೊಳ್ಳೋ ಹಾಗೆ ಅವರಿಗೆ ಪ್ರೇರೇಪಣೆಯನ್ನು ಮಾಡ್ತದೆ, ಪ್ರಚೋದನೆಯನ್ನು ಮಾಡ್ತವೆ. ಹಾಗಿಲ್ಲದೆ ಹೋಗಿದ್ದಿದ್ರೆ ಸಮಾಜ ಇನ್ನಷ್ಟು ಭೀಕರವಾಗಿ ಕಾಣಿಸ್ತಾ ಇತ್ತು. ನಮ್ಮಲ್ಲಿ ಧರ್ಮದ ಪ್ರಭಾವಕ್ಕೆ ಒಳಗಾಗಿನೇ ಬಹುತೇಕ ಜನರು ನಾವು ಸಾಮಾಜಿಕ ಸಮಸ್ಯೆಗಳನ್ನ ಆದಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ತಪ್ಪು ಮಾಡಿದ್ರೆ ನಾವು ನರಕಕ್ಕೆ ಹೋಗ್ತೀವಿ, ಕೆಟ್ಟದ್ದನ್ನು ಮಾಡಿದ್ರೆ ನಮಗೆ ಪಾಪದ ಪ್ರಾಪ್ತಿ ಆಗ್ತದೆ ಅನ್ನುವಂಥ ಭಯ ಇದೆಯಲ್ಲ, ಇದು ನಾವು ಸಾಮಾಜಿಕ ಸಮಸ್ಯೆಗಳನ್ನ ಕಡಿಮೆ ಮಾಡಲಿಕ್ಕೆ, ನಮ್ಮ ನಿಯಮದ ಉಲ್ಲಂಘನೆಯನ್ನ ಕಡಿಮೆ ಮಾಡಲಿಕ್ಕೆ, ಅಪವರ್ತನೆಯನ್ನ ಕಡಿಮೆ ಮಾಡಲಿಕ್ಕೆ ಕಾರಣವಾಗಿ ಸಾಮಾಜಿಕ ಸಮಸ್ಯೆಗಳನ್ನ ಕಡಿಮೆ ಮಾಡಲಿಕ್ಕೆ ಕಾರಣ ಆಗುತ್ತೆ. ಇಲ್ಲದೆ ಇದ್ರೆ ನಮ್ಮಲ್ಲಿ ನೈತಿಕತೆಯ ಮಟ್ಟ ಯಾವಾಗ ಕಡಿಮೆ ಆಗ್ತದೋ ಆಗ ಸಾಮಾಜಿಕ ಸಮಸ್ಯೆಗಳು ತೀವ್ರವಾಗಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದು ಧಾರ್ಮಿಕ ಪ್ರಸ್ತಾವದ ಮೂಲಕ ಸಾಮಾಜಿಕ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪರಿ. ಇನ್ನು ಎರಡನೇದಾಗಿ ಜರ್ನಲಿಸ್ಟಿಕ್ ಅಪ್ರೋಚ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಪತ್ರಿಕೋದ್ಯಮ ವಿಧಾನದ ಮೂಲಕ, ಪತ್ರಿಕೋದ್ಯಮ ಪ್ರಸ್ತಾವದ ಮೂಲಕ ಸಾಮಾಜಿಕ ಸಮಸ್ಯೆಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು. ಹಾಗಾಗಿ ಸಾಮಾಜಿಕ ಸಮಸ್ಯೆಗಳ ಬಗೆಗೆ ಹೆಚ್ಚಾಗಿ ಪ್ರಚುರ ಪಡಿಸ್ತಕ್ಕಂತಹ ಸಾಧನಗಳು ಯಾವುದಾದ್ರೂ ಈ ಸಮಾಜದಲ್ಲಿ ಇದೆ ಅನ್ನೋದಾದ್ರೆ ಅದು ಪತ್ರಿಕೋದ್ಯಮ. ಪತ್ರಿಕೋದ್ಯಮ ಅನ್ನುವಂಥದ್ದು ಕೇವಲ ಪ್ರಿಂಟ್ ಮೀಡಿಯಾ ಅಂತ ನಾವು ತಿಳ್ಕೊಬಾರ್ದು, ಇಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾನು ಕೂಡ ಸೇರ್ಕೊಳ್ಬೇಕಾಗತ್ತೆ. ಸೊ ಯಾವುದೇ ಮಾಸ್ ಮೀಡಿಯಾ ಅಂತ ನಾವು ಪರಿಗಣನೆ ಮಾಡೋಣ. ಬರೀ ಪತ್ರಿಕೋದ್ಯಮ ಅಷ್ಟೇ ಅಲ್ಲ, ಮಾಸ್ ಮೀಡಿಯಾ ಅಂತೇಳಿ, ಸಮೂಹ ಮಾಧ್ಯಮಗಳು ಅಂತೇಳಿ. ಸಮೂಹ ಮಾಧ್ಯಮಗಳಿಂದಾಗಿ ನಮಗೆ ಸಮಸ್ಯೆಗಳ ತೀವ್ರತೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಈ ಪತ್ರಿಕೋದ್ಯಮದ ಮುಖ್ಯವಾಗಿರ್ತಕ್ಕಂತಹ ವಿಧಾನ ಇದೆಯಲ್ಲ, ಮುಖ್ಯವಾದಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಜನರನ್ನ ಬೆಚ್ಚಿ ಬೀಳಿಸುವುದು, ಸಮಾಜದಲ್ಲಿ ನಾಚಿಕೆಯನ್ನ ಹುಟ್ಟಿಸುವುದು. ಈ ಜನರನ್ನ ಬೆಚ್ಚಿ ಬೀಳಿಸುವ, ಜನರಲ್ಲಿ ನಾಚಿಕೆಯನ್ನ ಹುಟ್ಟಿಸುವಂತಹ ಈ ಕ್ರಮಗಳನ್ನ, ಈ ವಿಧಾನಗಳನ್ನ, ಈ ಉದ್ದೇಶಗಳನ್ನ ನಾವು ಪತ್ರಿಕೋದ್ಯಮ ವಿಧಾನಗಳಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಪತ್ರಿಕೋದ್ಯಮದ ಮೂಲಕ ನಮ್ಗೆ ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ, ಏನೇನ್ ಆಗ್ತಾ ಇದೆ, ಎಂತೆಂಥ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ, ಆ ಸಮಸ್ಯೆಗಳ ತೀವ್ರತೆ ಎಷ್ಟು, ಜನ ಅದಕ್ಕೆ ಎಷ್ಟು ಮಟ್ಟಿಗೆ ಬಲಿಪಶುಗಳಾಗ್ತಾ ಇದ್ದಾರೆ, ಸಾಮಾಜಿಕ ಸಮಸ್ಯೆಗಳಿಂದ ಸಮಾಜದ ಮೇಲೆ ಆಗ್ತಕ್ಕಂತಹ ತೀವ್ರವಾದ ಸಮಸ್ಯೆಗಳು ಏನು, ಪರಿಣಾಮಗಳೇನು, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು, ಇರುವಂತಹ ವಿಚಾರಗಳನ್ನ ಜನರ ಮುಂದೆ ತೆರೆದಿಡುವಂತಹ ಕೆಲಸವನ್ನ ಮಾಡುವಂಥದ್ದು ಪತ್ರಿಕೋದ್ಯಮ. ಹಾಗಾಗಿ ಪತ್ರಿಕೋದ್ಯಮಗಳು ಈ ಸಮಾಜದಲ್ಲಿ ನಡೀತಕ್ಕಂತಹ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಕಳ್ಳತನ, ಮೋಸ, ದಗ, ವಂಚನೆ, ಶೋಷಣೆ, ಭ್ರಷ್ಟಾಚಾರ, ಲಂಚಾವತಾರ, ಸಾಮಾಜಿಕವಾಗಿರ್ತಕ್ಕಂತಹ ಅವನತಿ, ಸಾಮಾಜಿಕವಾಗಿರ್ತಕ್ಕಂಥ ಈ ತರದ ಹಲವಾರು ಸಮಸ್ಯೆಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು. ಎಲ್ಲೋ ನಡೆದಿರ್ತಕ್ಕಂತಹ ಎಲ್ಲೋ ಆಗಿರುವಂತಹ ಒಂದು ಸಮಸ್ಯೆ ನಮಗೆ ಇಲ್ಲಿ ಕೂತ್ಕೊಂಡು ಹೇಗೆ ಗೊತ್ತಾಗಬೇಕು, ಅವುಗಳನ್ನ ನಾವು ಪತ್ರಿಕೋದ್ಯಮದ ಮೂಲಕವಾಗಿಯೇ ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಈ ದೇಶದಲ್ಲಿ ಆಗಿರ್ತಕ್ಕಂತಹ ಹಲವಾರು ಹಗರಣಗಳು, ಹಲವಾರು ರಹಸ್ಯವಾಗಿರ್ತಕ್ಕಂತಹ ಪ್ರಕರಣಗಳು ಬೆಳಕಿಗೆ ಬಂದಿರತಕ್ಕಂಥದ್ದು ಈಚೆಗೆ ತಂದು ಜನಗಳ ಮುಂದೆ ತೆರೆದಿಟ್ಟು ಜನಗಳಿಗೆ ಅವುಗಳ ಬಗ್ಗೆ ಜನಗೃತಿಯನ್ನು ಮೂಡಿಸ್ತಕ್ಕಂತಹ ದೊಡ್ಡ ಜವಾಬ್ದಾರಿಯನ್ನ ಪತ್ರಿಕೋದ್ಯಮಗಳು ಮಾಡಿದೆ, ಸಮೂಹ ಮಾಧ್ಯಮಗಳು ಮಾಡಿದೆ ಅಂತಂದ್ರೆ ಅದು ನಿಜಕ್ಕೂ ಕೂಡ ಅತಿಶಯೋಕ್ತಿ ಅಲ್ಲ. ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ವ್ಯಕ್ತಿನಿಷ್ಠವಾಗಿರ್ತಕ್ಕಂತಹ ವ್ಯಾಖ್ಯೆಗಳನ್ನ ಮಾಡ್ತಾನೆ ಪತ್ರಿಕೋದ್ಯಮಗಳು ಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನ ನಿರ್ವಹಿಸಿ ಈ ಸಮಾಜದ ಓರೆಕೋರೆಗಳನ್ನ, ಈ ಸಮಾಜದ ಆಗು ಹೋಗುಗಳನ್ನ, ಈ ಸಮಾಜದ ದಿಕ್ಕು ದಿಸೆಗಳನ್ನ ಜನಗಳಿಗೆ ಪರಿಚಯ ಮಾಡಿದ್ದು ಈ ಪತ್ರಿಕೋದ್ಯಮನೇ, ಈ ಸಮೂಹ ಮಾಧ್ಯಮಗಳೇ.
ಬಹುಶಃ ಅವಿಲ್ಲದೆ ಹೋಗಿದ್ದಿದ್ರೆ ನಾವು ಪ್ರಪಂಚದಾದ್ಯಂತ ನಡೀತಕ್ಕಂತಹ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನಾವು ಅಜ್ಞಾನಿಗಳಾಗ್ತಾ ಇದ್ವಿ. ನಮಗೆ ಅವುಗಳ ಬಗ್ಗೆ ಪರಿಚಯ ಆಗ್ತಾನೆ ಇರಲಿಲ್ಲ, ಅವುಗಳನ್ನ ತಿಳ್ಕೊಳ್ಳಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮಗಳಿದಾವಲ್ಲ, ಈ ಸಮೂಹ ಮಾಧ್ಯಮಗಳು ಈ ಬಗ್ಗೆ ನಮಗೆ ಎಚ್ಚರಿಕೆಯನ್ನ ಕೊಡ್ತವೆ, ಈ ಬಗ್ಗೆ ನಮಗೆ ಜಾಗೃತಿಯನ್ನ ಮೂಡಿಸ್ತವೆ, ನಮ್ಮಲ್ಲಿ ಅವುಗಳ ಬಗೆಗಿನ ತಿಳುವಳಿಕೆಯನ್ನು ಹೆಚ್ಚಿಸ್ತವೆ, ನಮಗೆ ಅವುಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತವೆ. ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ, ಸಮಾಜ ಎತ್ತ ಸಾಗ್ತಾ ಇದೆ, ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಸಮಾಜದಲ್ಲಿ ಅಂತಕ್ಕಂಥದ್ದನ್ನ ವಿವರವಾಗಿ ತಿಳಿಸ್ತಕ್ಕಂತಹ ಪ್ರಯತ್ನವನ್ನ ಸಮೂಹ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಈಗಲಂತೂ ಇತ್ತೀಚೆಗೆ ಸಮೂಹ ಮಾಧ್ಯಮಗಳು ಎಲ್ಲೆಲ್ಲಿ ಏನೇನ್ ನಡೀತದೆ ಅಂತಕ್ಕಂಥದ್ದನ್ನ ರಹಸ್ಯವಾಗಿರ್ತಕ್ಕಂಥ ಕಾರ್ಯಾಚರಣೆ ಮಾಡೋದ್ರ ಮೂಲಕವಾಗಿ ನಮಗೆ ಎಲ್ಲವನ್ನೂ ಕೂಡ ಬಿಚ್ಚು ಮನಸ್ಸಿನಿಂದ ಎಲ್ಲವನ್ನು ನಮ್ಮ ಮುಂದೆ ತೆರೆದಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿನೇ ಹಲವಾರು ಸಮಸ್ಯೆಗಳ ಬಗ್ಗೆ ನಾವು ಇಲ್ಲಿ ಪರಿಚಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಮೆರಿಕಾದಲ್ಲಿ ಮೂಕ್ರೇಕರ್ಸ್ ಅಂತಕ್ಕಂತಹ ಒಂದು ಪತ್ರಿಕೋದ್ಯಮ ಸದಸ್ಯರಿಂದ ಕೂಡಿರ್ತಕ್ಕಂಥ ಒಂದು ಸಂಘ ಇದೆ. ಅವರೆಲ್ಲರೂ ಕೂಡ ಸಮಾಜದ ಅಂದ್ರೆ ಜಗತ್ತಿನಲ್ಲಿರ್ತಕ್ಕಂತಹ ಹಲವಾರು ವಿಚಾರಗಳು, ಹಲವಾರು ಸಮಸ್ಯೆಗಳು, ಹಲವಾರು ಹಗರಣಗಳು, ಪ್ರಕರಣಗಳು ಏನೇನು ನಡೀತಾ ಇದೆ ಅವೆಲ್ಲವನ್ನು ಕೂಡ ಜನತೆಯ ಮುಂದೆ ತಂದಿಡ್ತಕ್ಕಂಥ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಪತ್ರಿಕೋದ್ಯಮದ ಮೂಲಕವಾಗಿ ನಾವು ನಮ್ಮ ಸಮಾಜದಲ್ಲಿ ಆಗ್ತಾ ಇರತಕ್ಕಂತಹ ಅನೇಕ ಸಮಸ್ಯೆಗಳ ಬಗೆಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ನಾವು ಮಾದಕ ವಸ್ತುಗಳಾಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಬಡತನ ಆಗಿರ್ಬೋದು, ಕೊಳಚೆ ಪ್ರದೇಶ ಆಗಿರ್ಬೋದು, ವೇಶ್ಯಾವೃತ್ತಿ ಇರ್ಬೋದು, ಏಡ್ಸ್ ಇರ್ಬೋದು, ಅಥವಾ ಕರೋನಾದಂತಹ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆ ಆಗಿರಲಿ ಎಲ್ಲವನ್ನೂ ಕೂಡ ಜನಗಳ ಮುಂದೆ ತಂದಿಟ್ಟು ಅವುಗಳನ್ನ ಪರಿಚಯಿಸಿ ಜನಗಳಿಗೆ ಅವುಗಳ ಬಗ್ಗೆ ಎಚ್ಚರವನ್ನ, ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಹೌದು, ಜನ ಇಂತಿಂತ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ, ನೀವು ಎಚ್ಚರಿಕೆಯನ್ನ ವಹಿಸಿ, ಎಚ್ಚರದಿಂದಿರಿ, ಜಾಗೃತರಾಗಿ, ನೀವು ಆ ರೀತಿ ಮೋಸ ಹೋಗ್ಬೇಡಿ, ನೀವು ಜಾಗೃತರಾಗಿ ಅಂತಕ್ಕಂತಹ ಜವಾಬ್ದಾರಿಯುತವಾದಂತಹ ಈ ಕೆಲಸವನ್ನ ಈ ಸಮೂಹ ಮಾಧ್ಯಮಗಳು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಹೀಗಾಗಿ ಸಮಸ್ಯೆಗಳನ್ನ ನಾವು ಪತ್ರಿಕೋದ್ಯಮದ ಮೂಲಕವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಈ ಪರಿ ನಿಜಕ್ಕೂ ಕೂಡ ವಿಶೇಷ ಮತ್ತು ವೈಶಿಷ್ಟ್ಯ ಅಂತ ಅಂದ್ರೆ ತಪ್ಪಾಗ್ಲಾರ್ದು ಅಂತ ಅನ್ಸುತ್ತೆ. ಸೊ ಇಷ್ಟು ವಿಷಯಗಳನ್ನ ನಾವು ಈ ಎರಡು ಅಂಶಗಳನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಒಂದು, ಧಾರ್ಮಿಕ ಪ್ರಸ್ತಾವದ ಮೂಲಕವಾಗಿ ಸಾಮಾಜಿಕ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪರಿ, ಆದರೆ ಇನ್ನೊಂದು ಸಮೂಹ ಮಾಧ್ಯಮಗಳು ಅಥವಾ ಪತ್ರಿಕೋದ್ಯಮದ ಮೂಲಕವಾಗಿ ಈ ಸಾಮಾಜಿಕ ಸಮಸ್ಯೆಗಳನ್ನ ನಾವು ಹೇಗೆ ಗ್ರಹಿಸಬೇಕು ಅಂತಕ್ಕಂಥದ್ದನ್ನ ತಿಳಿತಕ್ಕಂಥದ್ದು ಆಗಿರುತ್ತೆ ಅಂತ. ಸೊ ನಮಸ್ಕಾರ.